ನಿಮಗೂ ಕೂಡ ಡ್ರಾಪ್ ಶಿಪ್ಪಿಂಗ್ ಕಲಿಬೇಕಾ? ಸೊ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನಂತ ಅರ್ಥ ಆಗಬೇಕಾ? ಅಥವಾ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳನ್ನು ನೀವು ಕೂಡ ಬಿಲ್ಡ್ ಮಾಡಬೇಕಾ? ಆನ್ಲೈನಲ್ಲಿ ಸೇಲ್ಸ್ ಮಾಡಬೇಕಾ? ಅಟ್ ಪ್ರೆಸೆಂಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡೆಲಿವರಿ, ಇಂಟರ್ನೆಟ್ ಇದ್ರ ಥ್ರೂ ನಿಮ್ಮ ಸ್ವಂತ ಬಿಸ್ನೆಸ್ನ ನೀವೇ ಸ್ಟಾರ್ಟ್ ಮಾಡಬೇಕಾ? ನೀವು ಜಾಬ್ ಮಾಡ್ತಿರ್ಬೋದು, ಅಥವಾ ಸ್ಟೂಡೆಂಟ್ಸ್ಗಳಾಗಿರ್ಬೋದು, ಅಥವಾ ಜಸ್ಟ್ ಡಿಗ್ರಿ ಪಾಸ್ಔಟ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಹೌಸ್ ವೈಫ್ಸ್ಗಳಾಗಿರ್ಬೋದು, ನೀವು ಮನೆಯಲ್ಲೇ ಕೂತ್ಕೊಂಡು ಒಂದು ಡೀಸೆಂಟ್ ಅಮೌಂಟನ್ನು ಹೇಗೆ ಅರ್ನ್ ಮಾಡೋದು, ಇದನ್ನು ಒಂದು ಪ್ರೂಫ್ ಥ್ರೂ ನಾವು ಡೆಮೋ ಕ್ಲಾಸಸ್ಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀವಿ, ಆಯಿತಾ? ಇದರಲ್ಲಿ ನಾವು ಏನು ಹೇಳ್ಕೊಡ್ತಿದ್ದೀವಿ ಅಂತ ಹೇಳಿದರೆ, ಲೈಕ್ ಕಂಪ್ಲೀಟ್ ಆದ ಸೋಷಲ್ ಮೀಡಿಯಾ ಸ್ಟ್ರಾಟರ್ಜಿ, ಸೋಷಲ್ ಮೀಡಿಯಾದಲ್ಲಿ ಹೇಗೆ ನಿಮ್ಮ ಪೇಜಸ್ಗಳನ್ನು ರೆಡಿ ಮಾಡ್ಕೊಳ್ಬೇಕು, ಬಿಸ್ನೆಸ್ ಪೋರ್ಟ್ಫೋಲಿಯೋನ ಹೇಗೆ ಬಿಲ್ಡ್ ಮಾಡ್ಕೊಳ್ಬೇಕು, ಅಲ್ಲಿ ನೀವು ಹೇಗೆ ಬೈಯರ್ಸ್ ಆ ಪ್ರಾಡಕ್ಟನ್ನು ಥಿಂಕ್ ಮಾಡ್ತಾನೆ, ಬೈಯರ್ಸ್ ಐಡಿಯಾ, ಸೈಕಾಲಜಿ, ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ, ಮತ್ತು ಕಂಪ್ಲೀಟಾಗಿ ನಿಮ್ಮದೇ ಆದ ಡಿಜಿಟಲ್ ಸ್ಟೋರ್ ಆಗಿರ್ಬೋದು, ಅದರಲ್ಲಿ ಪ್ರಾಡಕ್ಟ್ಗಳನ್ನು ಹೇಗೆ ಆ್ಯಡ್ ಮಾಡುವಂಥದ್ದು, ಆ ಪ್ರಾಡಕ್ಟನ್ನು ಸೇಲ್ ಮಾಡುವಂಥದ್ದು ಹೇಗೆ, ಅದಕ್ಕೆ ಗೌರ್ಮೆಂಟ್ ಐಡೆಂಟಿಫಿಕೇಷನ್ ಮತ್ತು ಟ್ರಸ್ಟ್ ಸಿಂಬಲ್ನ ಹೇಗೆ ಇಂಟಿಗ್ರೇಟ್ ಮಾಡುವಂಥದ್ದು, ಪೇಮೆಂಟ್ ಹೇಗೆ ಇಂಟಿಗ್ರೇಟ್ ಮಾಡುವಂಥದ್ದು, ಡೆಲಿವರಿ ಪಾರ್ಟ್ನರ್ಸ್ನ ಹೇಗೆ ಇಂಟಿಗ್ರೇಟ್ ಮಾಡುವಂಥದ್ದು, ಕಂಪ್ಲೀಟಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಒಂದು ಬಿಸ್ನೆಸ್ಸನ್ನು ಹೇಗೆ ಸ್ಟಾರ್ಟ್ ಮಾಡ್ಬೋದು, ಅಥವಾ ನೀವು ವರ್ಕಿಂಗ್ ಇರ್ಬೋದು, ಅಥವಾ ಸೈಡಲ್ಲಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಅಥವಾ ಸೈಡಲ್ಲಿ ಒಂದು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಹೇಗೆ ಮಾಡುವಂಥದ್ದು ಈ ಕೋರ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದು ಸ್ಮಾಲ್ ಅಮೌಂಟಲ್ಲಿ ಒಂದು ಬಿಗ್ ಅಪಾರ್ಚುನಿಟಿ, ಒಂದು ಬಿಗ್ಗರ್ ಸ್ಕಿಲ್ಸ್ನ ನಾನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ನಿಮಗೂ ಕಲಿಬೇಕು ಅಂತ ಇದ್ದರೆ ನೀವೇನು ಮಾಡ್ಬೋದು, ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಸೊ ಇದು ಹೇಗೆ ವರ್ಕ್ ಆಗ್ತದೆ ಒಂದು ಜಸ್ಟ್ ಎಕ್ಸಾಂಪಲ್ ಈ ಲೈವ್ ಪ್ರೂಫಲ್ಲಿ ನಾನು ಕೊಡ್ತೀನಿ. ಸೊ ಇವಾಗ ನಿಮಗೆ ಇಲ್ಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಕಾಣಿಸ್ತಾ ಇದೆಯಲ್ಲ, ಇದೊಂದು ಬಿಸ್ನೆಸ್ ಟೂಲ್ ಆಯಿತಾ? ಸೊ ಇದೊಂದು ಬಿಸ್ನೆಸ್ ಟೂಲ್. ಇಲ್ಲಿ ಸಪ್ಲೈಯರ್ಸ್ಗಳೆಲ್ಲ ಇರ್ತಾರೆ, ತುಂಬ ರೀತಿಯ ಸಪ್ಲೈಯರ್ಸ್ಗಳು. ನೋಡಿ, ಈಗ ಜಸ್ಟ್ ಫಾರ್ ಎಕ್ಸಾಂಪಲ್ ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಈ ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿ ನೋಡಿ, ನಿಮಗೆ ಫಾರ್ ಎಕ್ಸಾಂಪಲ್ ಇದ್ರ ಕ್ಲೌಡ್ ಪ್ರೈಸ್ ಅನ್ನೋದು 312 ಇದೆ, ಇನ್ಕ್ಲೂಡಿಂಗ್ GST, ಶಿಪ್ಪಿಂಗ್ ಚಾರ್ಜಸ್ ಎಲ್ಲ. ನನ್ನ ಕೆಲಸ ಏನು, ನನಗೆ GST ಕಟ್ಟಬೇಕಿಲ್ಲ, ಶಿಪ್ಪಿಂಗ್ ಚಾರ್ಜ್ ಕೊಡಬೇಕಿಲ್ಲ, ಯಾವ ಡಿಸ್ಕೌಂಟ್ ಕೂಡ ಕೊಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನನ್ನ ಪ್ರೈಸ್ ಏನಿದೆ 312 ಇದೆ. ಈಗ ನಾನು ಅದನ್ನು 599ಗೆ ಮಾರ್ತೇನೆ. ನನ್ನ ಪ್ರಾಫಿಟ್ ಎಷ್ಟು ಕಾಣಿಸ್ತಾ ಇದೆ ನಿಮಗೆ? ಒಂದು ಪ್ರಾಡಕ್ಟ್ ಮೇಲೆ 344 ಕಾಣಿಸ್ತಾ ಇದೆ. ಈಗ ಕ್ಯಾಲ್ಕುಲೇಷನ್ ಮಾಡೋಣ. ದಿನಕ್ಕೆ ಒಂದು 40 ಸೇಲ್ಸ್ ಆಲ್ ಓವರ್ ಇಂಡಿಯಾ ಮಾಡಿದರೆ ನನಗೆ ಒಂದು ದಿನಕ್ಕೆ 13,760 ಆಯಿತು. ಅದರಲ್ಲಿ ನಾನೊಂದು ಆನ್ಲೈನ್ ಮೀಡಿಯಾಗೆ ಅಡ್ವರ್ಟೈಸಿಗೆ ಒಂದು 2,500 ಅಂತ ಅಂದ್ಕೊಳ್ಳೋಣ. ಒಂದು ದಿನಕ್ಕೆ ನಾನು ಹಾಕಿದೆ, ಎಲ್ಲ ಹೋಗಿ ನನಗೆ 11,260 ರೂಪಾಯಿ ಉಳಿತು. ಬರೀ ನಾನು 344 ಪ್ರಾಡಕ್ಟನ್ನು ಆಲ್ ಓವರ್ ಇಂಡಿಯಾ ರನ್ ಮಾಡಿ ಒಂದು 40 ಪ್ರಾಡಕ್ಟ್ ಸೇಲ್ಸ್ ತೆಗೆದ್ರೆ ಇಷ್ಟು ನಾನು ಅರ್ನ್ ಮಾಡೋ ಕೆಪಾಸಿಟಿ ಇದೆ. ಇವಾಗ ನೋಡಿ, ನಾನು ಅಲ್ಲಿ ಪುಷ್ ಮಾಡಿರುವಂಥ ಪ್ರಾಡಕ್ಟ್ ನನ್ನ ಸ್ಟೋರಲ್ಲಿ ಕಾಣಿಸ್ತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ, ನನ್ನ ಸ್ಟೋರನ್ನು ಒಂದು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ನಾನು ಪುಷ್ ಮಾಡಿರುವಂಥ ಪ್ರಾಡಕ್ಟ್ಗಳು ಎಲ್ಲ ಇಲ್ಲಿ ಬಂದಿರುತ್ತೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿಗೆ ನಾನು ಜನ ತಂದು ಬೈ ಮಾಡಿಸ್ಬೇಕು. ಇದು ಆ್ಯಕ್ಚುಲ್ ಪ್ರೊಸೆಸ್ ಆಫ್ ಡ್ರಾಪ್ ಶಿಪ್ಪಿಂಗ್. ಹಾಗಾದರೆ ಅಲ್ಲಿ ನೀವು ನೋಡ್ಕೊಂಡು ಬಂದ್ರಲ್ವಾ, ಈ ರೀತಿ ಡೀಸೆಂಟ್ ಅಮೌಂಟ್, ನಾನು ತುಂಬ ಕೋಟಿಗಟ್ಟಲೆ ಹೇಳ್ತಾ ಇಲ್ಲ, ನೀವು ಎಕ್ಸಾಂಪಲ್ ನೀವು ವರ್ಕ್ ಮಾಡಿಕೊಂಡೇ ಒಂದು ಡೀಸೆಂಟ್ ಅಮೌಂಟನ್ನು ಅರ್ನ್ ಮಾಡಬೇಕು ಅಂತ ಇದ್ದರೆ ನೀವೇನು ಮಾಡ್ಬೋದು, ನನ್ನ ಕ್ಲಾಸನ್ನು ಜಾಯ್ನ್ ಆಗಿ